ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಅಶ್ವರೂಢ ಪುತ್ಥಳಿ ಲೋಕಾರ್ಪಣೆ. ಅಥಣಿ ಪಟ್ಟಣದಲ್ಲಿ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವರೂಢ ಮೂರ್ತಿ ಲೋಕಾರ್ಪಣೆ ಅದ್ಧೂರಿಯಾಗಿ ನೆರವೇರಿತು. ಇದೇ ಸಮಾರಂಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿಯವರು ಪಾಲ್ಗೊಂಡು ಮಾತನಾಡಿ, ನಾನು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಪ್ಪಟ ಅಭಿಮಾನಿ ಎಂದು ಹೇಳಿದರು. ಈ ಸಮಾರಂಭದಲ್ಲಿ ಮಂಜುನಾಥ್ ಭಾರತಿ ಮಹಾಸ್ವಾಮಿಗಳು, ಮರಾಠ ಸಮಾಜದ ಜಗದ್ಗುರುಗಳು ಬೆಂಗಳೂರು, ಶ್ರೀ ಸಂಭಾಜಿ ಬೀಡೆ ಗುರೂಜಿ ಸಂಸ್ಥಾಪಕರು ಶಿವ ಪ್ರತಿಷ್ಠಾನ, ಕೇಂದ್ರ ಸಚಿವರಾದ ಶ್ರೀ ಜ್ಯೋತಿರಾದಿತ್ಯ ಸಿಂಧಿಯಾ, ಲೋಕಸಭಾ ಸದಸ್ಯರಾದ ಶ್ರೀಮಂತ್ ಶಾಹು ಛತ್ರಪತಿ ಮಹಾರಾಜರು, ಕಾರ್ಮಿಕ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಹಾಗೂ ಸಚಿವರು, ಶಾಸಕರು, ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು, ಸಮಾಜ ಹಿರಿಯರು, ಮುಖಂಡರು, ಗಣ್ಯಮಾನ್ಯರು, ಶಿವಭಕ್ತರು ಹಾಗೂ ಉಳಿದ ನಾಗರಿಕರು ಉಪಸ್ಥಿತರಿದ್ದರು. ವರದಿ ವಿಠ್ಠಲ್ ಕೋಕಾಟೆ, ನಕ್ಷತ್ರ ನ್ಯೂಸ್, ಅಥಣಿ. मराठा साम्राज्याचा नरेश देशाचा एकीकरण करायचा शिल्पकार आमचे साम्राज्याचा देशाचा देशभक्त आमचे छत्रपती शिवाजी महाराजांची मूर्तीच्या अनावरणच्या समारोहामध्ये उपस्थित होऊन मी सौभाग्य एक प्राप्त करतो सगळ्यांच्या समोर. ಶ್ರೀಮಂತ ಪಾಟೀಲ್ ಅಪ್ಪಸಾಬ್ ಅವಕಾಣಿಯವರಿಂದ ಸರ್ಕಾರ ಅದೇ ರೀತಿ ಛತ್ರಪತಿ ವಂಶಸ್ಥರಾದಂತಹ ಶಾಹು ಛತ್ರಪತಿ ಮಹಾರಾಜ್ ಅವರಿಗೆ ಉಜ್ವಲ್ ಸಿಂಹ ಪವಾರ್ ದೇಸಾಯಿ ಹಾಗೂ ವಿಕ್ರಾಂತ್ ಪವಾರ್ ದೇಸಾಯಿ ಅವರಿಂದ ಸರ್ಕಾರ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೆ ಹೃದಯ ತುಂಬಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಭಾಗದ ಜನರ ಆಶಯ ಆಗಿತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಸ್ಥಾಪನೆ ಆಗಬೇಕು. ಹೊರಗಡೆಯಿಂದ ಬಂದಿರತಕ್ಕಂಥ ಜನರಿಗೆ ಮೊದಲನೇ ದರ್ಶನ ಶಿವಾಜಿ ಮಹಾರಾಜರದ್ದು ಆಗಬೇಕು ಅಂತಕ್ಕಂಥ ಏನು ಅಪೇಕ್ಷೆ ಇತ್ತು, ಆ ಅಪೇಕ್ಷೆಯನ್ನ ಇವತ್ತು ಈಡೇರಿಸಿದ್ರೆ ನಿಮಗೆ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನೊಬ್ಬ ಶಿವಾಜಿ ಮಹಾರಾಜರ ಅಪ್ಪಟ ಅಭಿಮಾನಿಯಾಗಿ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಶಿವಾಜಿ ಮಹಾರಾಜರು ಸರ್ವ ಜನಾಂಗಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾಪುರುಷರು. ಅವತ್ತಿನ ಕಾಲದಲ್ಲಿ ಜಾತಿ ಮತ ಪಂಥಗಳಿರಲಿಲ್ಲ. ಆದರೆ ಅಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಗ್ಗೂಡಿಸಿ ಹಿಂದೂ ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾಪುರುಷ ಯಾರಾದ್ರೂ ಇದ್ರೆ ಅದು ಶಿವಾಜಿ ಮಹಾರಾಜರು ಅಂತಕ್ಕಂಥದ್ದು ನಾವ್ಯಾರು ಮಣಿಲಿಕ್ಕೆ ಸಾಕು. ಸಂದರ್ಭದಲ್ಲಿ ಅವತ್ತಿನ ದಿವಸ ಮಾರುತಿರಾವ್ ಗುಳೆಯವರು ಒಂದು ಸಂಕಲ್ಪ ಮಾಡಿದ್ರು, ಈ ಚುನಾವಣೆಯಲ್ಲಿ ನಾನು ಚುನಾವಣೆ ಕಣದಿಂದ ಹಿಂದೆ ಸರಿತೀನಿ, ಆದ್ರೆ ನಮ್ಮ ಸಮಾಜಕ್ಕೆ ಒಂದು ನಿಗಮ ಆಗಬೇಕು, ಆ ನಿಗಮದಿಂದ ನಮ್ಮ ಸಮಾಜಕ್ಕೆ ಸರ್ಕಾರದ ಅನುಕೂಲತೆಗಳು ಸಿಗಬೇಕು. ಅದರ ಜೊತೆಗೆ ಎಲ್ಲಿ ಶಿವಾಜಿ ವಂಶಸ್ಥರ ಇದಾಗಿ ಉಳಿದ ಇತಿಹಾಸದವರೇ ಅವಕ್ಕೆಲ್ಲವನ್ನು ಕೂಡ ಅಭಿವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಹಿರಿ ಜೀವ ಅವತ್ತು ಜಡಪಡಿಸಿರ್ತಕ್ಕಂಥ ಅದನ್ನು ನೋಡಿ ಅವತ್ತು ನನ್ನ ಕೈಲಾದ ಸಹಾಯವನ್ನ ಮಾಡಿ ಆ ಕೆಲಸಕ್ಕೆ ಚಾಲನೆಯನ್ನು ಕೊಡೋದ್ರ ಮುಖಾಂತರ ಅದಕ್ಕೆ ಪ್ರಮುಖರನ್ನಾಗಿ ಮಾರುತಿರಾವ್ ಗುಳೆ ಅವರನ್ನ ನಿಯುಕ್ತಿ ಮಾಡಿರ್ತಕ್ಕಂಥ ಸಂತೋಷ
ನನಗೆ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರನ್ನ ಸ್ಟ್ಯಾಚ್ಯೂನ ಅನಾವರಣಗೊಳಿಸಿ ಇವತ್ತು ಕೇಂದ್ರ ಸಚಿವರುಗಳು, ರಾಜ್ಯದ ಸಚಿವರುಗಳು ನಾವೆಲ್ಲರೂ ಬಂದಿದ್ದೇವೆ. ನನ್ನ ಭಾಷಣೆಗೆ ಹೋಗ್ತೇನೆ ಜಾಸ್ತಿ ತಾವು ಕಿವಿಯನ್ನು ಪಡೆದಲ್ಲ ಗೊತ್ತಿದೆ. ಆದ್ರೂ ನಾನು ಇವತ್ತು ಮಾತಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರ 5 ವರ್ಷ ಕತೆ ಇನ್ನಾದ್ರೂ ನಾವು ಕೇಳ್ತಾನೆ ಇದ್ದೀವಿ. ಎಲ್ಲರೂ ಬಂದು ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನು ನಮಗೆ ಹೇಳ್ತಾರೆ, ಮರಾಠರ ಬಗ್ಗೆ ಮಾತನಾಡ್ತಾರೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, MLA, ಪಾರ್ಲಿಮೆಂಟ್ ಯಾರು ಒಬ್ಬರು ಟಿಕೆಟ್ ಕೊಡಂಗಿಲ್ಲ, ಕೊಟ್ಟರೆ ಯಾರು ಗೆಲ್ಸಂಗಿಲ್ಲ. ಇದು ನೀವು ಅರ್ಥ ಮಾಡ್ಕೋಬೇಕು. ರಾಜಕೀಯ ಅಧಿಕಾರವನ್ನು ಪಡೆದಾರಂಗೆ ಸಮಾಜ ಉದ್ಧಾರ ಸಾಧನೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಮಾತನಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಎಲ್ಲಿವರೆಗೆ ನಿಮಗೆ ಅಧಿಕಾರ, ರಾಜಕೀಯ ಅಧಿಕಾರ ಸಿಗುದಿಲ್ಲ ಆ ಸಮಾಜ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರತಿಯೊಬ್ಬರು ಬರ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕಳೆದ 500 ವರ್ಷದ ಕಥೆಯನ್ನು ಹೇಳ್ತಾ ಬಂದಿದೆ. ಆದ್ರೆ ರಾಜಕೀಯ ನಾಯಕರು ಸಂಘದಲ್ಲಿ ಯಾರು? ಗ್ರಾಮ ಪಂಚಾಯತ್ ನಲ್ಲಿ, ತಾಲೂಕ್ ಪಂಚಾಯತ್ ನಲ್ಲಿ, ಜಿಲ್ಲಾ ಪಂಚಾಯತ್ ನಲ್ಲಿ, ಪಾರ್ಲಿಮೆಂಟ್ ನಲ್ಲಿ, ಕೋಆಪರೇಟಿವ್ ಸೊಸೈಟಿನಲ್ಲಿ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ನಿಮಗೆ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ, ನಿಮ್ಗೆಷ್ಟು ಮೆಡಿಕಲ್ ಕಾಲೇಜ್ ಇದೆ, ಇದ್ರ ಬಗ್ಗೆ ಏನು ಚರ್ಚೆ ಆಗಲ್ಲ. ನಾವು ಮರಾಠರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಕೊಡ್ತೀವಿ, ನಾವು ಮರಾಠರಿಗೆ ಮೆಡಿಕಲ್ ಕಾಲೇಜ್ ಮಾಡಿಕೊಡ್ತೀವಿ, ನಿಮಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಯಾರು ಹೇಳಲ್ಲ ನಮಗೆ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡೋದು ಏನೋ ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಗಳು, ಮರಾಠರು ಮುಸ್ಲಿಂ ವಿರೋಧಿಗಳು ಅಂತ ಹೇಳಿ ನಮ್ಮ ಹಣೆಪಟ್ಟಿಗಳನ್ನ ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ವಂಶಿದ್ರು. ಇವತ್ತು ಇತಿಹಾಸ ಕಟ್ಟಲಿಕ್ಕೆ, ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಮರಾಠರ ರಕ್ತ ಈ ಬೆಳವಣಿಗೆ ದೇಶಕ್ಕಿದೆ. ಆದ್ರೆ ನಾವು ಯಾರು ಒಂದು ಸಮಾಜ ವಿರುದ್ಧಿಲ್ಲ, ನಾವು ಮಗನ ವಿರುದ್ಧ ಇದ್ದೀವಿ ಹೊರತು ಮುಸಲ್ಮಾನರು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇಕಾದ್ರೆ ನಿಮ್ಮ ವಿಚಾರಗಳು ನೀವು ಹೇಳ್ಬೋದು, ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕೇವಲ ಮುಸ್ಲಿಂ ವಿರೋಧಿ, ಮುಸ್ಲಿಂ ವಿರೋಧಿ ಅಂತಕ್ಕಂಥದ್ದು ಹೇಳಬಾರದು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, रुस्तुम जमाल लक्षात घ्या तुम्ही ते नाव. रुस्तुम जमाल या अफजल खान छत्रपती शिवाजी महाराज ಕರೆಸ್ತಾರೆ. ಅವಾಗ ಅವನು ರುಸ್ತುಮ್ ಜಮಾಲ್ ಹೇಳ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ, ಅವನು ಅಫಜಲ್ ಖಾನ್ ಪಠಾಣ್, ಅವನು 6 ಅಡಿ ಇದ್ದಾನೆ, ನಿಮಗೆ ಮೋಸ ಮಾಡ್ತಾನೆ, ನೀವು ಹುಷಾರಾಗಿ ಹೋಗ್ಬೇಕಂತ ಹೇಳಿ ಇವತ್ತೇನು ಅಫಜಲ್ ಖಾನ್ನ ಹೊಟ್ಟೆಯಿಂದ ಬಗ್ಗಿರಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು, ಅದು ಮಾಡಿಕೊಟ್ಟಿರ್ತಕ್ಕಂಥ ರುಸ್ತಮ್ ಜಮಾಲ್ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಅದೇ ಅಫಜಲ್ ಖಾನ್ಗೆ 5 ಕೊಟ್ಟಿದ್ದಾರೆ ಗೊತ್ತಾ? ಕೃಷ್ಣರಾಜ ಭಾಸ್ಕರ್ ಕುಲಕರ್ಣಿ, ಕೃಷ್ಣರಾಜ್ ಭಾಸ್ಕರ್ ಕುಲಕರ್ಣಿ ಅಂತ ಹೇಳಿ ಅವರು ಅಲ್ಲಿ ಅಫಜಲ್ ಖಾನ್ಗೆ ಸಲಹೆ ಕೊಟ್ಟಿರ್ತಕ್ಕಂಥದ್ದು. ಇತಿಹಾಸವನ್ನ ಸರಿಗೆ ಕೇಳಿಸ್ಕೋಬೇಕು, ಇತಿಹಾಸವನ್ನ ಸರಿ ಓದಬೇಕು. ಛತ್ರಪತಿ ಶಿವಾಜಿ ಮಹಾರಾಜ್ ಈಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಂ ಆರ್ ಅಗೇನ್ಸ್ಟ್ ಮುಗಲ್ಸ್. ಇದನ್ನ ನೀವು ಕ್ಲಿಯರ್ ಆಗಿ ಹೇಳಿ. ಯಾಕಂತಂದ್ರೆ ಏನೋ ಒಂದು ಬೇಕು, ಛತ್ರಪತಿ ಶಿವಾಜಿ ಮಹಾರಾಜ ಇರ್ಬೇಕಿದ್ರೆ ಎಲ್ಲರೂ ಮಾತನಾಡ್ತಾರೆ, ಗೌರವ ಇದೆ. ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡ್ತಾರೆ, ಗೌರವ ಇದೆ. ಆದ್ರೆ ಸತ್ಯವನ್ನು ಹೇಳಬೇಕು. ಇವತ್ತಿಲ್ಲ ಯುವಕರಿದ್ದೀರಿ ನೀವು. ಇವತ್ತು ಚೈನಾ, ಜಪಾನು, ಟೆಕ್ನಾಲಜಿ, ಸೋಷಿಯಲ್ ಸೈನ್ಸ್ ನಮಗೆ ಏನು ಇಲ್ಲ ಹೇಳಿ. ಸ್ಕಿಲ್ ಯೂನಿವರ್ಸಿಟಿ ಬಗ್ಗೆ ಮಾತನಾಡುದು, ನಮ್ಮ ಮಕ್ಕಳಿಗೆ ಓದಕ್ಕೆ ಏನಿಲ್ಲ ಇಲ್ಲ. बायका काय करायचं, नुसतं तिचं पायचा आईचं नाव ऐकायचं आणि पुरुषात तुम्ही सगळं येऊन छत्रपती शिवाजी महाराजांचं एक भाषण ऐकायचं. पुढे काय करायचं आपल्याला? पुढे काय करायचं आपल्याला? स्वामीजी तुम्ही इथंच बसलाय, झालं माहिती नाही, सगळ्यांना हे करून नुसतं छत्रपती शिवाजी महाराजांना नाहीये. याला ನೀವು ಹಿಂದೂ ಸಮಾಜ ಬಗ್ಗೆ ಮಾತನಾಡ್ತಿದ್ದೀರಿ. ಇದೇ ಹಿಂದೂ ಸಮಾಜದ ಹೆಣ್ಮಕ್ಕಳಿಗೆ 3000 ವರ್ಷ ಶೋಷಿತ ವರ್ಗಗಳು ಇಲ್ಲಿರ್ತಕ್ಕಂಥ 4 ವರ್ಗಗಳ ಇತಿಹಾಸ ಇತ್ತು. ಏನಿತ್ತು? 4 ವರ್ಗಗಳಿತ್ತು. ಯಾವ ವರ್ಗಗಳು? ಕ್ಷತ್ರಿಯ, ವೈಶ್ಯ, ಶೂದ್ರ,